ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ, ಓಡಿ ಹೋದನು. ಅದನ್ನ ನೀವು ಬರ್ಕೊಳ್ರಿ, ಇಲ್ಲ ಅಂಡರ್ಲೈನ್ ಮಾಡ್ಕೊಳ್ರಿ. ನೀನೇ ಮಾದರಿಯಾಗಿರ್ಬೇಕಂತ. ಎರಡನೇದಾಗಿ ನಾನು ಮೂರನೇ ವ್ಯಕ್ತಿಯ ಬಗ್ಗೆ ಮಾತಾಡ್ತಾನೆ, ಯೋಸೇಫನು. ಯೋಸೇಫನು ಯಾವ ದಾರಿ ಆಯ್ಕೆ ಮಾಡಿಕೊಂಡನೋ? ಪಾಪದ ದಾರಿನ ಆಯ್ಕೆ ಮಾಡಿಕೊಳ್ಳಲಿಲ್ಲ. ಆ ಕ್ಷಣಕ್ಕೆ ಕಾಣುವ ಸೌಂದರ್ಯವನ್ನು ನೋಡಿ ಆಯ್ಕೆ ಮಾಡಿಕೊಳ್ಳಲಿಲ್ಲ. ಆ ಕ್ಷಣಕ್ಕೆ ಅನುಸಾರವಾಗಿರುವಂತ ಅಂದಕ್ಕಾಗಲಿ ವ್ಯಾಮೋಹಕ್ಕಾಗಿ ಅವನ ಆಯ್ಕೆ ಮಾಡಿಕೊಳ್ಳಲಿಲ್ಲ. ಅವನ ಆಯ್ಕೆ ಮಾಡಿಕೊಂಡದ್ದು, ನನ್ನ ದೇವರ ವಿರುದ್ಧವಾಗಿ ಈ ಪಾಪ ನಾನು ಮಾಡುವುದಿಲ್ಲ, ನನ್ನ ದೇವರ ವಿರುದ್ಧವಾಗಿ ಈ ಕೆಟ್ಟ ಕೃತ್ಯವನ್ನು ನಡೆಸಲಿಕ್ಕೆ ಇಷ್ಟಪಡುವುದಿಲ್ಲ ಎಂಬುದಾಗಿ ಅವನು ಆ ಪಾಪದ ದಾರಿಯನ್ನು ಬಿಟ್ಟು ಓಡಿ ಬಂದನು ದೇವರ ದಾರಿಯಲ್ಲಿ. ಹಲ್ಲೆಲೂಯಾ. ಇದೀರಾ? ಯೋಸೇಫನು ಪಾಪದ ದಾರಿನ ಆಯ್ಕೆ ಮಾಡಿಕೊಳ್ಳಲಿಲ್ಲ, ಪರಿಶುದ್ಧವಾದ ದಾರಿನ ಆಯ್ಕೆ ಮಾಡಿಕೊಂಡನು. ಒಂದು ಮಾತು ಹೇಳ್ತಾನಲ್ಲಿ, ದೇವರಿಗೆ ವಿರುದ್ಧವಾಗಿ ಇಂಥ ಮಹಾ ದುಷ್ಕೃತ್ಯವನ್ನು ಹೇಗೆ ಮಾಡಲಿ? ಯೋಸೇಫನು ನೀಟಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡ, ಸರಿಯಾದ ದಾರಿನ ಆಯ್ಕೆ ಮಾಡಿಕೊಂಡ. ಅವನಿಗೇನು ಬಂದವು? ಅವಮಾನವಾಯಿತು, ಕಷ್ಟಗಳು ಬಂದವು, ನಿಂದೆಗಳು ಬಂದವು, ಸೆರೆಮನೆಗೆ ಹಾಕಲ್ಪಟ್ಟನು. ಅವನು ಯಾರು ಸಂತೈಸಲಿಲ್ಲದ ಪರಿಸ್ಥಿತಿಗೆ ಬಂದನು. ಆದರೂ ಸಹ ಅವನ ದಾರಿಯನ್ನ ತಪ್ಪಿಸಿಕೊಳ್ಳಲಿಲ್ಲ. ನಾನು ದೇವರ ಮಾರ್ಗದಲ್ಲಿ ನಡಿಬೇಕು, ದೇವರ ದಾರಿಯಲ್ಲಿ ನಡಿಬೇಕು, ದೇವರ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ಆ ನಡೆದದಕ್ಕಾಗಿ ಯೋಸೇಫನಿಗೆ ಬಂದಂತ ಬಹುಮಾನ ಏನು ಗೊತ್ತಾ? ವಾಕ್ಯ ತೆಗೆಯೋಣ. ಯೋಸೇಫನ ಎಲ್ಲ ಓದಿಸಕ್ಕೆ ಹೋಗಲ್ಲ, ಕೆಲವು ಮಾತ್ರ ಓದಿಸಲಿಕ್ಕೆ ಭಾವಿಸ್ತಾನೆ. 41ನೇ ಅಧ್ಯಾಯಕ್ಕೆ ಬರೋಣ. ಅವನು ನೀಟಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡದಕ್ಕಾಗಿ ಯೋಸೇಫನು 41ನೇ ಅಧ್ಯಾಯ 37ನೇ ವಚನ ಒಂದ್ಸಲ ಓದೋಣ. ಈತನಲ್ಲಿ ದೇವರಾತ್ಮ ಉಂಟಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರ್ಬೇಕು. ಹಲ್ಲೆಲೂಯಾ. ತೆಗೆದಿರ ಬೈಬಲ್ ಆದಿಕಾಂಡ ಬರೆದ ಪುಸ್ತಕ 41ನೇ ಅಧ್ಯಾಯ ಪೇಜ್ ನಂಬರ್ ಸಹ ಹೇಳ್ಬೇಕಾ? 49ನೇ ಪುಟ, ಅಲ್ಲಿ 37ನೇ ವಚನದಿಂದ ನಾವು ಕೆಳಗಿನವರೆಗೂ ಓದ್ಕೊಂಡು ಬರ್ರಿ. 45ನೇ ವಚನ ನೋಡ್ರಿ. ಅಲ್ಲಿ ಯೋಸೇಫನು ದೇವರ ಮಾರ್ಗವನ್ನು ಆರಿಸಿಕೊಂಡದಕ್ಕಾಗಿ, ದೇವರ ದಾರಿಯನ್ನು ಆರಿಸಿಕೊಂಡದಕ್ಕಾಗಿ, ನೀಟಾದ ಮಾರ್ಗವನ್ನ, ನೀಟಾದ ನಡತೆಯನ್ನು ಅವನು ಇಟ್ಟುಕೊಂಡದಕ್ಕಾಗಿ ಅವನಿಗೆ ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿಯಾದನು. ಮೋಸೆ, ಹಲ್ಲೆಲೂಯಾ. ಏನಾದನು? ಸರ್ವಾಧಿಕಾರಿ. ಯಾಕೆ ಸರ್ವಾಧಿಕಾರಿ ಆದನು ಗೊತ್ತಮ್ಮ ಸೋದರ? ಯಾಕೆ ಸರ್ವಾಧಿಕಾರಿ ಆದ ಗೊತ್ತಾ? ಅವನ ನಡತೆಯನ್ನ ಅವನು ಕಾಪಾಡಿಕೊಂಡನು. ನಡತೆಗೆಟ್ಟವನಾಗಿ, ನಡತೆಗೆಟ್ಟವಳಾಗಿ ನಾವು ನಡೆಯಬಾರದು. ನಡತೆ ಭ್ರಷ್ಟರಾಗಿ ನಡೆಯಬಾರದು. ಯೋಸೇಫನಾಗಿ ನಡೀಲಿಲ್ಲ. ನಾನು ಈ ಪಾಪವನ್ನು ದೇವರ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ? ನೋ, ನಾನು ಮಾಡುವುದಿಲ್ಲ ಎಂಬುದಾಗಿ ಆ ಪಾಪದ ದಾರಿಯನ್ನು ಬಿಟ್ಟು ಓಡಿ ಹೋದನು. ಇದೀರಾ? ಇದ್ರೆ ಒಂದ್ಸರಿ ಸೌಂಡ್ ಮಾಡಿ, ಏನಾದ್ರು ಹೇಳಿ, ಆಮೇಲೆ ನಾನು ಹೇಳಿ, ಅಲ್ಲಲ್ಲಿ ಹೇಳಿ, ಸ್ತೋತ್ರ ಹೇಳಿ, ಏನೇ ಹೇಳಿ. ಇದೀರಾ? ನನ್ನ ಕನ್ನಡ ನಿಮಗೆ ಸ್ಪೀಡ್ ಆಗ್ತದ? ಇಬ್ಬರು ಸಾಮ್ಸೋನು ಲೋಟನು ತಪ್ಪಾದ ದಾರಿ ಹಿಡ್ಕೊಂಡ್ರು. ಅವರ ಅಂತಸ್ಥಿತಿ ಮರಣವಾಯಿತು. ಅವರ ಚರಿತ್ರೆ ಏನಾಯ್ತು? ಸಮಾಪ್ತಿ ಆಯಿತು. ಸಾಮ್ಸೋನನ ಜೀವನ ಅಲ್ಲಿಗೆ ಸ್ಟಾಪ್ ಆಯಿತು. ಲೋಟನ ಚರಿತ್ರೆ ಮೊಬ್ಬರು ಅಂದ್ರೆ ಶಾಪಗ್ರಸ್ತ ಸಂತತಿ ಬಂದ್ಬಿಡ್ತು ಲೋಟನ ಮೂಲಕ. ಯಾಕೆ ಗೊತ್ತಾ? ನೀಟಾದ ಮಾರ್ಗವನ್ನು ಆರಿಸಿಕೊಳ್ಳಿಲ್ಲ. ಆದರೆ ಯೋಸೇಫನು ದೇವರ ಮಾರ್ಗವನ್ನು ಆರಿಸಿಕೊಂಡ. ಯೋಸೇಫನು ತನ್ನ ನಡತೆಯನ್ನು ಕಾಪಾಡಿಕೊಂಡ. ಯೋಸೇಫನು ಒಳ್ಳೆ ನಡತೆಯಲ್ಲಿ ನಡೆದನು. ಅವನಿಗೆ ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆ ಫೋಟೋ ಬರ ಮನೇಲಿ ಅವನಿದ್ದಾನೆ, ಅವನ ದಣಿ ಹೆಂಡತಿದ್ದಾಳಷ್ಟೇ, ಯಾರು ಇಲ್ಲ. ಈ ಚಾನ್ಸರ್ ಇರ್ಬೋದಾಗಿತ್ತು. ಆದರೆ ಇದು ತಪ್ಪು ದಾರಿ. ಯಾರು ಇರ್ಲಿ, ಇಲ್ದ ಹೋಗ್ಲಿ, ಯಾರು ನೋಡ್ಲಿ, ನೋಡದೆ ಹೋಗ್ಲಿ, ನಾನು ಈ ದಾರಿ ಹೋಗೋ ತಪ್ಪು ತನಗೆ ತಾನು ತಿಳ್ಕೊಂಡು ನೀಟಾದ ದಾರಿಯಿಂದ ಬಂದಿದ್ದಕ್ಕಾಗಿ 39ನೇ ಅಧ್ಯಾಯದಲ್ಲಿ ಆ ದಾರಿ ಬಿಟ್ಟು ಹೊರಗೆ ಬಂದ. 31ನೇ ಅಧ್ಯಾಯಕ್ಕೆ ಬರೋದ್ರೊಳಗೆ ಅವನಿಗೆ ಸರ್ವಾಧಿಕಾರಿ ಸ್ಥಾನವನ್ನು ದೇವರು ಕೊಟ್ಟನು. ಇಲ್ಲಿದ್ದೀರಾ? ಹಲ್ಲೆಲೂಯಾ. ಯೋಸೇಫನ ಮಾದರಿಯಾಗಿದ್ನ ಸಾಮ್ಸನ್
ಅವನಿಗೇನು ಬೆನಿಫಿಟ್ ಸಿಕ್ತು ಸಂಸೋನನಿಗೆ? ಮರಣ ಸಿಕ್ತು, ಬೆನಿಫಿಟ್, ಲಾಭ. ಲೋಟ ಏನೇನು ಸಿಕ್ತು? ಅವನ ಸಂಪತ್ತೆಲ್ಲ ಸುಟ್ಟೋಯ್ತು. ಲಾಸ್ಟಿಗೆ ಅವನ ಹೆಂಡತಿ ಕೂಡ ಉಪ್ಪಿನ ಸ್ತಂಭ ಆದಳು. ಲಾಸ್ಟಿಗೆ ಅವನ ಮಕ್ಕಳು ಕೂಡ ಪಾಪದಲ್ಲಿ ಬಿದ್ದೋದ್ರು. ಯಾರ ಜೊತೆಯಲ್ಲಿ? ಅವನ ಜೊತೆಯಲ್ಲೇ. ಅದು ವಿಚಿತ್ರ. ನಾನು ಅದು ಓದಬೇಕಾದ್ರೆ ಇದು ಬೈಬಲ್ ಯಾಕೆ ಬರ್ದ್ರಪ್ಪ ಅಂತ ನಾನು ಭಾಳ ವೇದನೆ ಪಟ್ಟು ಬೈಬಲ್ ಕಾಲೇಜಲ್ಲಿ ಪಾಸ್ಟರ್ನ ಕೇಳಿದೆ. ನಾನು ಇದನ್ನ ಬರೀಬಾರ್ದಾಗಿತ್ತು, ಇದು ತಪ್ಪು ಅಂತ. ಅವ್ರು ಹೇಳಿದ್ರು, ಇದನ್ನ ಬರೆದಿದ್ರೆ ಸಮಾಜಕ್ಕೆ ಏನಂತ ಹೇಳ್ತೀನಿ, ಇಂಥವ್ರಿದ್ದಾರೆ ಅಂದರೆ ಇಂಥವ್ರಿಂದ ಹೊರಗಿರುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನನಗೆ. ಅಷ್ಟು ಘೋರವಾದ ವಿಷಯ ಅದು. ಈ ಬೈಬಲ್ ಓದ್ರೆ ಸಿಗ್ತದೆ ಅದಲ್ಲ. ಆದರೆ ಯೋಸೇಫನ ಮಾತ್ರ ಅಪ್ಪ ಇಲ್ಲ ಜೊತೆಯಲ್ಲಿ, ಅಮ್ಮ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಯಾರು ಇಲ್ಲ. ಆದರೆ ಅವನ ಜೀವಿತವನ್ನು ಹಾಳು ಮಾಡ್ಕೊಂಡು ಕಳ್ಕೊಂಡ. ಯೋಸೇಫನ ಹಾಳು ಮಾಡ್ಕೊಂಡು ಕಳ್ಕೊಂಡ. ನನ್ನ ಕನ್ನಡ ಅರ್ಥ ಆಗ್ತದ? ಯೋಸೇಫನ ಜೀವಿತನ ಹಾಳು ಮಾಡಿಕೊಂಡಿದ್ದಾನ, ಇಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದಾನ? ಅವನ ಜೊತೆಗೆ ಅಪ್ಪ ಇದ್ದಾನ, ಅಮ್ಮ ಇದ್ದಾರ, ಅಣ್ಣ ಇದ್ದಾರ, ತಮ್ಮ ಇದ್ದಾರ? ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಯಾರು ಬರ್ತಾರೆ? ನಿಮ್ಮ ಅಪ್ಪ ಬರ್ತಾರ? ನಿಮ್ಮಮ್ಮ ಬರ್ತಾಳ? ನಿಮ್ಮ ತಂಗಿ ತಕ್ಕ ಅಕ್ಕ ಬರ್ತಾರ? ಯಾರು ಬರಲ್ಲ. ಅದು ನಿನ್ನ ನಡೆಯುವ ನಡತೆಯನ್ನ, ನೀನು ನೋಡುವ ನೋಟವನ್ನ, ನೀನು ಆಯ್ಕೆ ಮಾಡ್ಕೊಳ್ಳೋ ಆಯ್ಕೆಯನ್ನ ಏಸಪ್ಪ ನೋಡ್ತಾನೆ, ಸರ್ವಶಕ್ತ ದೇವರು ನೋಡ್ತಾನೆ. ಅಲ್ಲಿ ಯೋಸೇಫ ನೋಡ್ತಾನೆ, ನಾನು ನನ್ನ ದೇವರಿಗೆ ವಿರುದ್ಧವಾಗಿ ಈ ಪಾಪವನ್ನು ಹೇಗೆ ಮಾಡಲಿ, ನನ್ನ ದೇವರ ವಿರುದ್ಧವಾಗಿ ಈ ಕೆಟ್ಟ ಕೃತ್ಯಗಳನ್ನು ಹೇಗೆ ಮಾಡಲಿ ಎಂಬುದಾಗಿ ದೇವರ ದಾರಿಯನ್ನ ಯೋಸೇಫನ ಆರಿಸಿಕೊಡೋದಕ್ಕಾಗಿ ಯೋಸೇಫನ ಜೀವನದಲ್ಲಿ ಪ್ರಿಯರೇ ಸರ್ವಾಧಿಕಾರಿಯಾಗುವಂತ ಜವಾಬ್ದಾರಿಯನ್ನ ಯಾರ ಮೂಲಕ ಕೊಟ್ಟನೋ? ಅನ್ಯ ದೇಶದವನಾಗಿರೋ ಐಗುಪ್ತ ದೇಶದ ಅರಸನು ಅವನ ಮಗನಿಗೆ ಕೊಡಬೇಕ ಅಧಿಕಾರವನ್ನ ಲೆಕ್ಕಸರವಾಗಿ, ಅವನ ಜನಾಂಗದಲ್ಲಿ ಕೊಡಬೇಕಾದ ಲೆಕ್ಕಸರ ಜವಾಬ್ದಾರಿ. ಆದರೆ ಹೇಳ್ತಾನೆ, ಈ ತನ್ನಲ್ಲಿ ದೇವರಾತ್ಮ ಉಂಟಲ್ಲ, ಈ ತನಗಿಂತ ಯೋಗ್ಯನಾದ ಮನುಷ್ಯನ ನಮಗಿನ್ನು ಯಾರು ಇಲ್ಲ, ಇವನೇ ಸರ್ವಾಧಿಕಾರಿ. ಯಾಕೆ ನಾನು ಈ ಮಾತಾಡ್ತಂದ್ರೆ, ನೀನು ಮಾದರಿಯಾಗಿದ್ರೆ, ನಿನ್ನ ನಡತೆಯಲ್ಲಿ ಮಾದರಿಯಾಗಿದ್ರೆ ನಿನ್ನ ಜೀವಿತವನ್ನು ಏಸಪ್ಪ ನೋಡಿ ನೀನು ಅಂದುಕೊಂಡ ಕಾರ್ಯವನ್ನು ಸಫಲಪಡಿಸ್ತಾನೆ. ಹಲ್ಲೆಲೂಯ ಹೇಳಿ, ಹಲ್ಲೆಲೂಯ. ಇನ್ನೊಂದು ಸಹೋದರಿ ನೋಡುತ್ತಾನೆ ನಡತೆ ಅಂತ ಬರುವಾಗ. ಮತ್ತೊಂದು ಸಹೋದರಿ 34ನೇ ಅಧ್ಯಾಯಕ್ಕೆ ಬರೋಣ. 34ನೇ ಅಧ್ಯಾಯದಲ್ಲಿ ಬರೋಣ ಪ್ರಿಯ ದೇವಜನರೇ. ಒಂದನೇ ವಚನ ನೋಡ್ರಿ, ಆದಿಕಾಂಡವೇ. ಹ್ಮ್ 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 ಆ ಹ್ಮ್ ಹ್ಮ್ ಆಮೇಲೆ ಹ್ಮ್ ಸಾಕು. ಇನ್ನೊಂದು ಸ್ತ್ರೀ ಇದ್ದಾಳಲ್ಲಿ. ಆಕೆ ಏನ್ ಮಾಡಿದಳು? ನೀಟಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ. ಆಯಮ್ಮ ಮನೆಗಿರ್ಬೇಕಾಗಿತ್ತಲ್ಲಿ, ಆಕೆ ಮನೆಗಿರ್ಬೇಕಾಗಿತ್ತು. ಅಲ್ಲಿ ಹೇಳ್ತಾನೆ, ಯಾಕೋಬನಿಗೆ ಲೇಳಲ್ಲಿ ಹುಟ್ಟಿದ ದೀನಳು ಒಂದಾನೊಂದು ದಿವಸ ಆ ದೇಶದ ಸ್ತ್ರೀಯರೊಡನೆ ನೋಡುವುದಕ್ಕೆ ಹೊರಗೆ ಬಂದಳು. ಹೊರಗೆ ಬಂದಾಗ ಹೊರಗೆ ಆಯ್ತಲ್ಲಿ ಎಲ್ಲಿರ್ಬೇಕಾಯ್ತ ಅಮ್ಮ? ಒಳಗಿರ್ಬೇಕಾಗಿತ್ತು. ಎಲ್ಲಿಗೆ ಬಂದ್ಲ ಅಮ್ಮ? ಹೊರಗೆ ಬಂದಳು. ಯಾಕೋಬನ ಒಳ್ಳೆ ಪ್ರಾರ್ಥನಾ ವೀರನು, ಯಾಕಂದ್ರೆ ಒಳ್ಳೆ ಭಕ್ತಿವಂತನು, ಒಳ್ಳೆ ಶ್ರೇಷ್ಠನು, ಪ್ರಾರ್ಥನೆಯಲ್ಲಿ ಹೋರಾಟ ಮಾಡಿ ದೇವರ ಸಂಗಡ ಮನಸ್ಸು ಹೋರಾಡಿ ಗೆದ್ದವನಂತ ಬಿರುದು ಪಡೆದವನು. ಅಂಥವರೊಟ್ಟೆ ಹುಟ್ಟಿದ ಮಗಳು ಈ ದೀನಳು ಏನು ಮಾಡಲ್ಲ ಅಂದ್ರೆ ಆ ದೇಶದ ಸ್ತ್ರೀಯರ ಜೊತೆಲಿ ಸೇರ್ಕೊಂಡ್ಲ. ನಂಬರ್ 1. ಎರಡನೇದಾಗಿ ಸಿಕ್ಕತ್ತ ಕೆಂಚಮ್ಮ ವಾಕ್ಯ ಸಿಕ್ಕತ್ತ ನನಗೆ ಬರ್ಕೊಂಡ್ರ 34 ನೋಡ್ತೀರಾ? ಒಂದದಾಗಿ ಆ ಸಹೋದರಿ ಮಾಡಿ ತಪ್ಪೇನು ಗೊತ್ತಾ? ಆ ದೇಶದ ಸ್ತ್ರೀಯರೊಟ್ಟಿಗೆ ಜೊತೆ ಸೇರ್ಕೊಂಡ್ಲು. ಅವ್ರು ಒಳ್ಳೆಯವ್ರಂತ ನೋಡ್ಲಿಲ್ಲ, ಕೆಟ್ಟವ್ರನ್ನ ನೋಡ್ಲಿಲ್ಲ, ಅವ್ರು ಹೆಂಗಿದ್ರಂತ ಗಮನಿಸ್ಲಿಲ್ಲ. ಹೋಗಿ ಇನ್ವೆಲ್ ಆದ್ಲು. ಅದಾದ್ಮೇಲೆ ಏನಾದ್ರು ನೋಡುವುದಕ್ಕೆ ಹೊರಗೆ ಬಂದಳು. ಬಂದಾಗ ಏನಾಯ್ತು? ಯಾರೋ ಕಣ್ಣು ಅವಕ್ಕೆ ಮೇಲೆ ಬಿತ್ತು. ಅವಾಗ ತಪ್ಸ್ಕೊಂಡು ಬರ್ಬೋದಾಗಿತ್ತು, ಅವಾಗಾದ್ರೂ ಅವ್ರ ಅಪ್ಪ ಅಮ್ಮಗೆ ಹೇಳ್ಬೋದಾಗಿತ್ತು. ನೋ, ಹೇಳಲಿಲ್ಲ. ಆಮೇಲೆ ಸ್ಟೋರಿ ಬುಕ್ಸ್ ಓದಿದ್ದೆ ನಾನು. ಏನು ಹೇಳಲಿಲ್ಲ ಅಂತ ಸುಮ್ಮನೆ ಇಟ್ಲ ಅಂತ ಅಮ್ಮ. ಹೇಳಿದ್ರೆ ಏನು ದಾರಿ ಸಿಕ್ತಿತ್ತು ಗೊತ್ತಿಲ್ಲ. ಆಕೆ ಮಾಡಿದ ತಪ್ಪಿಗೋಸ್ಕರವಾಗಿ ಒಂದು ಊರೇ ಸುಟ್ಟೋಯ್ತು. ಅದು ಸ್ಟೋರಿ ಮುಂದೆ ಇದೆ. ಈ ದೀನಳು ಒಳ್ಳೆ ದಾರಿ ಆಯ್ಕೆ ಮಾಡ್ಕೊಂಡ್ಲ?
ಮಾಡ್ಕೊಂಡ್ಲ? ಹಲ್ಲೆಲೂಯ, ಹೇಳಿ ಹಲ್ಲೆಲೂಯ. ಅದಕ್ಕೆ ಹೇಳ್ತಾನೆ, ಯಾರು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಯಾರು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು, ಯಾರು ಏನು ಮಾಡ್ಬೇಕು ಅದನ್ನು ಮಾಡಬೇಕು. ಏನೋ ಹೋಗಿ ಏನೋ ಹೋದ್ರೆ ಏನೋ ಆಗ್ತದೆ. ಕರ್ತನಿಗೆ ಸ್ತೋತ್ರವಾಗಲಿ. ಇವರು ಈಗ ಎಷ್ಟೇನು ಹೇಳಿದೆ ನಾನು, ಒಬ್ಬ ಸಾಮ್ಸೋನ ನೀಟ ದಾರಿ ಆಯ್ಕೆ ಮಾಡ್ಕೊಂಡ ಇಲ್ಲ, ಒಬ್ಬ ಲೋಟನು, ಅವರಿಬ್ಬರ ಸ್ಥಿತಿ ಏನಾಯ್ತು? ನಾಶವಾಯಿತು, ಅಂತ್ಯವಾಯಿತು. ಮತ್ತೆ ಇನ್ನೊಬ್ಬ ಮೂರನೇ ವ್ಯಕ್ತಿ ಯೋಸೇಫನು ನೀಟಾದ ದಾರಿ ಆಯ್ಕೆ ಮಾಡಿದುಕೊಂಡದಕ್ಕೆ ಐಗುಪ್ತ ಸರ್ವಾಧಿಕಾರಿ ಆದನು. ಈಗ ನಾಲ್ಕನೇ ವ್ಯಕ್ತಿ ಏನ್ ಮಾಡಲು, ಈ ಸಹೋದರ ಏನ್ ಮಾಡಲು? ಅಲ್ಲಿ ಮನೆಗಿರ್ಬೇಕಾಗಿದ್ದು ಆ ದೇಶದ ಸ್ತ್ರೀಯ ಜೊತೆ ಸೇರ್ಕೊಂಡ್ಲು. ಎರಡನೇದಾಗಿ ಹೊರಗೆ ಬಂದಳು. ಹೊರಗೆ ಬಂದಾಗ ದುಷ್ಟ ಜನರ ಕಣ್ಣು ಆಕೆ ಮೇಲೆ ಬಿದ್ದು ಪಾಪಕ್ಕೆ ಬಾನಿಸಲಾದಳು. ಅದನ್ನು ವರ್ತಮಾನ ತಂದೆ ದನಕ ಅವರು ಕೇಳಿ, ಅಣ್ಣ ತಮ್ಮಂದರು ಕೇಳಿ ದುಃಖಕರಂತರಾದರು. ಇನ್ನೊಂದು ಸ್ತ್ರೀ ಇದ್ದಾಳೆ, ನೀವು ತೆಗಿರಿ ಪ್ರೀತಿ ಜನರೇ, ಎಸ್ತೇರಳ ಪುಸ್ತಕ ತೆಗಿರಿ. ಎಸ್ತೇರಳ ಪುಸ್ತಕದಲ್ಲಿ ಅಲ್ಲೊಬ್ಬ ಸಹೋದರಿ ಇದ್ದಾಳೆ, ಆಕೆ ಹೇಗಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯ. ತೆಗಿರಿ ಎಸ್ತೇರಳ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯಕ್ಕೆ ಬರೋಣ. ಪ್ರೈಸ್ ದ ಲಾರ್ಡ್. ಒಂದು ನಿಮಿಷ. ಪೇಜ್ ನಂಬರ್ 540. ಗಟ್ಟಿಯಾಗಿ, ಇನ್ನೂ ಜೋರಾಗಿ, ಬೇಗ ಸ್ಪೀಡಾಗಿ. ಇನ್ನೊಬ್ಬ ಸಹೋದರಿ ನೋಡ್ತವೆ, ಎಸ್ತೇರಳು ಚಿಕ್ಕ ವಯಸ್ಸಲ್ಲಿ ಅವರ ಅಪ್ಪ ಅಮ್ಮ ಕಳ್ಕೊಂಡು ಅನಾಥ ಮಗುವಾಗಿ ಚಿಕ್ಕಪ್ಪ ಅಂದ್ರೆ ಮೊರ್ದೆಕೈ ಜೊತೆಲಿ ಬೆಳಿತಾಳೆ. ಆಕೆ ದೇವರಲ್ಲಿ ಭಯಭಕ್ತಳ ಮಗಳಾಗಿ ಬೆಳಿತಾಳೆ. ತನ್ನ ಪರಿಶುದ್ಧತೆಯನ್ನು ಕಾಪಾಡ್ಕೊಂಡು ಬೆಳಿತಾಳೆ. ತನ್ನ ನೀತಿ ಮಾರ್ಗವನ್ನು ಕಾಪಾಡ್ಕೊಂಡು ಬೆಳಿತಾಳೆ. ದೇವರಾಜ್ಞೆ ಅನುಸಾರವಾಗಿ ಬೆಳಿತಾಳೆ ಸಹೋದರಿ. ದೇವರ ಚಿತ್ತಾನುಸಾರ ನಡೀತಾಳೆ ಸಹೋದರಿ. ಆ ನಡೆದ ಕಾರಣಕ್ಕಾಗಿಯೇ ಅಲ್ಲಿ ನೋಡ್ತವೆ, ಆ ಯೌವನ ಕಾಲದಲ್ಲಿ ತನ್ನ ಕನ್ಯಾ ವಯಸ್ಸೆಯನ್ನ ಯಾರಿಗೂ ಭ್ರಷ್ಟರಾಗಲಿಕ್ಕೆ ಬಿಟ್ಟುಕೊಡಲಿಲ್ಲ, ಯಾರಿಗೂ ಅಪವಿತ್ರಳಲಿಕ್ಕೆ ಬಿಟ್ಟುಕೊಡಲಿಲ್ಲ. ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ನಡೆದದಕ್ಕಾಗಿ, ತನ್ನ ನಡತೆಯನ್ನು ಚೆನ್ನಾಗಿಟ್ಟುಕೊಂಡದಕ್ಕಾಗಿ ನಮಗಿನ್ನೂ ಮುಂದೆ ಬರೋದು ನೋಡಿದರೆ 16ನೇ ವಚನ ನೋಡೋದಾದ್ರೆ, ಆಕೆಯನ್ನ ಅಲ್ಲೇನ್ ಮಾಡ್ತಾನೆ, ರಾಜನು ಆಕೆಯನ್ನು ಇಷ್ಟಪಡ್ತಾನೆ. ನೀವು ಹೋಗಿ ಮನೇಲಿ ನೋಡುವುದಾದ್ರೆ ಆ ಮೊರ್ದೆಕೈ ಸಾಕು ಮಗಳಾಗಿರುವಂತ ಎಸ್ತೇರಳು ದೇವರಲ್ಲಿ ಭಯಭಕ್ತಿಯುಳ್ಳ ಮಗಳಾಗಿ ಬೆಳೆದಳು. ಕೆಟ್ಟ ದಾರಿ ನಡೆಯಲಿಲ್ಲ, ಕೆಟ್ಟ ಮಾರ್ಗದಲ್ಲಿ ಆಕೆ ಹೋಗಲಿಲ್ಲ, ಕೆಟ್ಟವ್ರ ಸ್ನೇಹ ಕಟ್ಕೊಳ್ಳಲಿಲ್ಲ, ಕೆಟ್ಟವ್ರ ಜೊತೆಲೆ ನಡೆಯಲಿಲ್ಲ. ನೀಟಾದ ಮಾರ್ಗದಲ್ಲಿ, ಅಂದ್ರೆ ಅವ್ರ ಚಿಕ್ಕಪ್ಪ ಮೊರ್ದೆಕೈ ಬೋಧಿಸಿದ ಬೋಧನೆಯಲ್ಲೇ ನಿಂತುಕೊಂಡಳು. ದೇವರ ಮಾತನ್ನು ಕೇಳಿ ದೇವರ ಮಾತನುಸಾರವಾಗಿ ನಡೆದ ಕಾರಣಕ್ಕಾಗಿಯೇ ಆಕೆಯನ್ನ ರಾಜನು ಮದುವೆಯಾದನು. ನೋಡ್ರಿ 16 ವಚನ ಹೋದ್ರಿ, 16 ವಚನ 2:14 16. ಎಲ್ಲ ಸ್ತ್ರೀಯರಲ್ಲಿ ಯಾರನ್ನು ಮೆಚ್ಚಿದನಂತೆ? ಎಲ್ಲ ಕನ್ಯರಲ್ಲಿ ಆಕೆಯು ಅವನ ದಯೆಗೆ ಪಾತ್ರಿಗೂ ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದ್ದರಿಂದ ಅವನು ರಾಜ ಮುಕ್ಕುಟವನ್ನು ಆಕೆಯ ತಲೆ ಮೇಲಿಟ್ಟು ಆಕೆಯನ್ನು ವಸ್ತಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡು ತನ್ನ ಎಲ್ಲ ಸರದಾರರಿಗೂ ಪರಿವಾರದವರಿಗೂ ಎಸ್ತೇರಳ ಔತಣವೆಂದು ದೊಡ್ಡ ಔತಣವನ್ನು ಮಾಡಿಸಿ ಎಲ್ಲ ಸಂಸ್ಥಾನಗಳಲ್ಲಿಯೂ ಸೆರೆಯವರನ್ನು ಬಿಡಿಸಿ ರಾಜರಿಗೆ ತಕ್ಕಂತೆ ಉದಾರವಾಗಿ ದಾನ ಧರ್ಮಗಳನ್ನು ಏನ್ ಮಾಡಿದಂತೆ
ಮಾಡಿದನು. ಆಯಮ್ಮ ಒಬ್ಬಳೇ ಇಡ್ಲಲ್ಲಿ, ಹೆಸರೊಳೊಬ್ಬಳೇ ಇಡ್ಲಲ್ಲಿ, ನಾವು ಓದ್ಕೊಂಡವಲ್ಲ ಅವಳೊಬ್ಬಳೇ ಇಡ್ಲ, ಇನ್ನು ಬೇರೆ ಸ್ತ್ರೀಯರಿದ್ದರು. ಅವ್ರು ಯಾಕೆ ಆ ರಾಜನ ಪ್ರೀತಿಗೆ ಪಾತ್ರರಾಗಲಿಲ್ಲ? ಅವ್ರು ಯಾಕೆ ರಾಜನ ಪ್ರೀತಿಗೆ ಅವರು ಅಧೀನರಾಗಲಿಲ್ಲ? ಕಾರಣ ಎಸ್ತೇರಳು ದೇವರ ಭಕ್ತಳಾಗಿ, ದೇವರ ಮಾರ್ಗದಲ್ಲಿ, ದೇವರ ನೀತಿಯಲ್ಲಿ, ದೇವರ ಸತ್ಯದಲ್ಲಿ, ದೇವರ ಆಜ್ಞೆಗಳಲ್ಲಿ ಅನುಸರಿಸಿ ನಡೆಯುವಂತ ಸಹೋದರಿ ಆಗಿದ್ದಳು ಎಸ್ತೇರಳು. ಇವತ್ತು ನಾನು ಯಾವ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತೇನೆ? ನನ್ನ ನಡತೆ ಹೇಗಿದೆ? ನನ್ನ ನಡೆಯುವ ನಡತೆ ಹೇಗಿದೆ? ನನ್ನ ನಡೆಯುವ ನಡತೆ ಚೆನ್ನಾಗಿದೆಯಾ? ಒಂದು ತೀರ್ಮಾನ ಮಾಡಿಕೊ. ಇದರಲ್ಲಿ ಎಷ್ಟು ಜನ ಹೇಳಿದೆ ನಾನು? 4, 5. ಇದರಲ್ಲಿ ಎಷ್ಟು ಜನ ಒಳ್ಳೆಯವರು ಹಾಕೊಂಡ್ರೆ, ಎಷ್ಟು ಜನ ಕೆಟ್ಟವರು ಹಾಕೊಂಡ್ರೆ ನಿಮ್ಮ ಕಣ್ಣಿಗೆ? ಜರಗಿಳಿ. ಇನ್ನು 3 ಜನ ಏನಾದ್ರು? ಮತ್ತು ನೀವು ಯಾವ ಗುಂಪಲ್ಲಿ ಸೇರ್ಬೇಕಂತ ಆಸೆ ಪಡ್ತೀಯ? ಮೆಜಾರಿಟಿ ಇರೋ ಗುಂಪಲ್ಲಿ ಸೇರ್ಬೇಕಂತ, ಮೆಜಾರಿಟಿ ಗುಂಪಲ್ಲಿ ಸೇರ್ಬೇಕಂತ. ಮೆಜಾರಿಟಿ ಯಾರು? 3 ಜನ. ಮೆಜಾರಿಟಿ ಯಾರು? 2. ಇವತ್ತು ನೀನು ಯಾವ ಗುಂಪಿಗೆ ಸೇರ್ಬೇಕಂತ ಯೋಚನೆ ಮಾಡ್ತೀಯ? ನನ್ನ ಪ್ರಿಯ ಸಹೋದರಿ ಸಹೋದರನೇ, ಈ ಯೌವನ ಕಾಲದಲ್ಲಿ ಎರಡನೇದಾಗಿ ನಾನು ಮತ್ತೆ ತಿಮೋತಿ ಬರೆದ ಪತ್ರಿಕೆಗೆ ವಾಪಸ್ ಬರ್ತೇನೆ. ನುಡಿ ಇದ್ರೆ ಬರ್ತದ? ಆರಾಮ ಮಲ್ಕೋಬಹುದು. ನನ್ನ ಸೆಕ್ಷನ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ತಿಮೋತಿ ಬರೆದ ಪತ್ರಿಕೆ ಬೇಗ ತೆಗೆಯೋಣ. 2ನೇ ವರ್ಡ್ ಗಟ್ಟಿಗೆ ಓದಿ. ನುಡಿ, 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 ಜೊರೆಗಳಿ. ಒಂದದಾಗಿ ನಡತೆಯಲ್ಲಿ ಎಷ್ಟು ಜನ ಕಂಡ್ರೆ ನಮ್ಗೆ ಇನ್ನು ಬಾಳಿದ್ದಾರೆ, ಸಾಕೈದು ಅನ್ಕೊಳ್ತಾರೆ. ಹೀಗೆ ನುಡಿಯಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಅದರಲ್ಲಿ ನೀನು ಎಂತ ನುಡಿಯವನಾಗಿರ್ಬೇಕು. ಹಲ್ಲೆಲೂಯಾ, ಜೊರೆಗಳಿ, ಹಲ್ಲೆಲೂಯಾ. ನೀನೇ ಮಾದರಿಯಾಗಿರ್ಬೇಕು. ಎರಡನೇದಾಗಿ ನಿನ್ನ ನುಡಿ, ನೀನು ಮಾತಾಡುವ ಮಾತಿನಲ್ಲಿ ನೀನು ಮಾದರಿ ಆಗಿರ್ಬೇಕು. ಯೌವನಸ್ಥನೆಂದು ಅಸಡ್ಡೆ ಮಾಡಿಕೊಳ್ಳೋದಕ್ಕೆ ಯಾರಿಗೆ ಅವಕಾಶ ಕೊಡದೆ ನೀನು ನುಡಿ ಮತ್ತು ನುಡಿಯಲ್ಲಿ ನೀನು ಮಾದರಿ ಆಗಿರು. ಕರ್ತನಲ್ಲಿ ಪ್ರಿಯದ ಜನರೇ, ಮಾದರಿ ಬಹಳ ಬಹಳ ಮುಖ್ಯವಾದದ್ದು. ಇವತ್ತಿನ ಟಾಪಿಕ್ ನೀನೇ ಮಾದರಿ ಆಗಿರು. ಎರಡನೇದಾಗಿ ನುಡಿ, ನೀನು ಮಾತಾಡುವ ಭಾಷೆ. ನುಡಿ ಅಂದ್ರೆ ಏನು ಗೊತ್ತಾ? ಭಾಷೆ ಸಂದರ್ಭಕ್ಕನುಸಾರ ಸುಳ್ಳು ಹೇಳೋದಲ್ಲ, ಸಂದರ್ಭಕ್ಕನುಸಾರವಾಗಿ ಜಾರಿಕೊಳ್ಳೋದಲ್ಲ. ನುಡಿ, ನೀನು ಸತ್ಯವನ್ನು ಬಿಟ್ಟು ಮತ್ತೇನು ಮಾತಾಡಕ್ಕೆ ಹೋಗಬಾರದು. ಹಲ್ಲೆಲೂಯಾ, ಜೊರೆಗಳು, ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಬಂದು ನೋಡಿದ್ರೆ 2 ಗಂಡ ಹೆಂಡತಿ ಇದಾರಲ್ಲಿ. ಯಾರವರು? ಅನನೀಯ ಮತ್ತು ಸಪ್ಪೇರಳು. ತೆಗಿರಿ ವಾಕ್ಯ. ಅಲ್ಲ, ಅನನೀಯ ಸಪ್ಪೇರಳು ಒಂದು ಜಮೀನು ಮಾರ್ತಾರೆ, ಒಂದು ಆಸ್ತಿಯನ್ನು ಮಾರ್ತಾರೆ. ಮಾರಿದಾಗ ಅಪೊಸ್ತಲರ ಪಾದದಲ್ಲಿ ಎಲ್ಲರೂ ತಂದಿಟ್ಟಂಗೆ ನಾವು ಕೂಡ ಇಡಬೇಕು, ನಾವು ಸಭಾಷ್ ಅನ್ಸ್ಕೊಳ್ಬೇಕು. ನಾವು ನಮಗೆ ಕೂಡ ಹಿಂಗೆ ಅನ್ಬೇಕು, ಪಾಸ್ಟರ್ ಸಭಾಷ್ ಅನ್ಬೇಕು, ನಮ್ಮನ್ನು ಕೂಡ ಹೊಗಳಬೇಕಂತೇಳಿ ಆಸ್ತಿಯನ್ನು ಮಾರಿ ಕೆಲವೊಂದನ್ನು ಬಚ್ಚಿಟ್ಟು ಕೆಲವೊಂದನ್ನು ಮಾತ್ರ ಅವ್ರೇನ್ ಮಾಡಿದ್ರು? ತಂದು ಅಪೊಸ್ತಲನಾದ ಪೇತ್ರನ ಮುಂದೆ ಇಟ್ಟರು. ಯಾಕೆ ಅವನು ಪ್ರಾಣ ಬಿಟ್ಟ? ಏನ್ ಹೇಳಿ? ನುಡಿ, 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 ಮಾತು. ಎರಡನೇದಾಗಿ ನಾನು ಯಾವ ವಿಷಯಕ್ಕೆ ಮಾತಾಡ್ತಿದ್ದೇನೆ? ನುಡಿ. ಈ ಅನನೀಯ ಸಪ್ಪೇರಳು ತನ್ನ ಆಸ್ತಿಯನ್ನು ಮಾರಿ ಬಂದ ಹಣದಲ್ಲಿ ನನಗಿಷ್ಟು ಬೇಕು ಸ್ವಾಮಿ, ಇಟ್ಕೊಂಡೇವೆ, ಇಷ್ಟು ತಗೋ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಪೇತ್ರನ ಕೇಳ್ತಾನೆ, ಇನ್ನು ಸುಳ್ಳು ಯಾಕೆ ಹೇಳಿದೆ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ಇಷ್ಟಕ್ಕಂದ್ರು. ಇಬ್ರೇನಾದ್ರು ಯಾಕೆ ಸತ್ರು ಅವರು? ಜೊರೆಗಿಳಿ, ಸುಳ್ಳು ಹೇಳಿದ ಸತ್ರು. ಬೇಗ ಹೋಗ್ತಾನೆ, ಮುಗಿಸ್ಕೆ ನೆನಪು ಮಾಡಿಕೊಡ್ರಿ. ಇನ್ನೊಂದು ವ್ಯಕ್ತಿ ಇದ್ದಾನೆ, ಅರಸುಗಳ ಬರೆದ ಪುಸ್ತಕ 2ನೇ ಅರಸುಗಳು 5ನೇ ಅಧ್ಯಾಯ 25ನೇ ವಚನ. ಸರಿ, ಬೇಗ ಓದೋಣ. ಅಲ್ಲೆಲ್ಲ ಬಾಳ ಇದಾವೆ. 25ನೇ ವಚನದಿಂದ ಓದೋಣ. 2ನೇ ಅರಸುಗಳ ಬರೆದ ಪುಸ್ತಕ 5ನೇ ಅಧ್ಯಾಯ 25ನೇ ವಚನದಿಂದ ಓದೋಣ. ಇನ್ನೊಂದು ವ್ಯಕ್ತಿಯನ್ನು ನೋಡುತ್ತೇವೆ ಅಲ್ಲಿ, ಸುಳ್ಳು ಹೇಳಿದ ವ್ಯಕ್ತಿ.
ಗೆಹಜಿ ಎಲ್ಲಿಗೆ ಹೋಗಿ ಬಂದಂತ ಕೇಳ್ತಾನೆ ಎಲಿಷನು. ಎಲ್ಲಿಗೆ ಹೋಗ್ಲಿಲ್ಲ ಅಂತ ಉತ್ತರ ಕೊಟ್ಟನು ಕೆಳಗಡೆ. ಹ್ಮ್ 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 ಇವನೇನ್ ಮಾಡ್ದ? 24ನೇ ವಚನ ಹೇಳ್ತಾನೆ, ಅವನು ಗುಡ್ಡವನ್ನು ಮುಟ್ಟಿದಾಗ ಗೇಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳಿಸಿಬಿಟ್ಟನು. ಹಲ್ಲೆಲೂಯ. ಇವನೇನ್ ಹೇಳ್ದ? ಅವ್ರ ಎಲಿಷನಿಗೆ ಏನು, ಗುರುವಿಗೆ ಏನ್ ಹೇಳಿದ? ಇವನು ಸುಳ್ಳು ಹೇಳೋದು ನಿಜ ಹೇಳಿದ? ನನ್ನ ಕನ್ನಡ ನಿಮ್ಗೆ ಅರ್ಥ ಆಗ್ತದ? ಇಲ್ಲಿ ನೋಡಿ, ವಾಕ್ಯ ಓದಿದ್ರೆ ನೋಡಿ. ಎಲಿಷನ ಶಿಷ್ಯನಾದ ಗೇಜಿ ಕೂಡ ಸುಳ್ಳು ಹೇಳಿದ. ಅಲ್ಲಿ ಎಲಿಷನ್ ಹೇಳಿರ್ಲಿಲ್ಲ ನಾಮಾನನ ಹೋಗಿ ನಿಸ್ಕೊಂಡ್ ಬಾ ಅಂತ, ತಗೊಂಡ್ ಬಾ ಅಂತ ಹೇಳಿಲ್ಲ. ಅವ್ನು ಕೊಡೋಕೆ ಬಂದ್ರು ಕೂಡ ಎಲಿಷನ್ ಬ್ಯಾಡ ಅಂತ ಕಳಿಸಿದ. ಈ ಗೇಜಿ ಏನ್ ಮಾಡಿದನು ಗೊತ್ತಾ? ಗುರುವಿಗೆ ಗೊತ್ತಿಲ್ಲದಂಗೆ ಹೋಗಿ, ಗುರುವಿಗೆ ತಿಳಿದಂಗೆ ಹೋಗಿ ಆ ನಾಮನ ಹತ್ರ ಕೆಲವು ಬೆಳ್ಳಿ ದುಸ್ತು ಬಟ್ಟೆಗಳನ್ನ, ಬಂಗಾರ ತೆಗೆದುಕೊಂಡು ಬಂದು ಏನ್ ಮಾಡ್ತದನಲ್ಲಿ ಬಚ್ಚಿಡ್ತಾ ಇದ್ದಾನೆ. ಆದ್ರೆ ಯಾರಿಗೆ ಗೊತ್ತಾಯ್ತು? ಯಾರಿಗೆ ಗೊತ್ತಾಯ್ತಮ್ಮ? ಎಲಿಷನಿಗೆ ಗೊತ್ತಾಯ್ತು. ಎಲಿಷನ್ ಕೇಳ್ತಾನೆ, ಎಲ್ಲೋಗಿದ್ದಪ್ಪ, ಏನ್ ಮಾಡ್ತಾ ಇದೀಯಪ್ಪ ಅಂತ ಎಲಿಷನ್ ಕೇಳುವಾಗ, ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ. ಈ ಮಾತನ್ನು ಹೇಳುವಾಗ ಅವನಿಗೆ ಏನ್ ಸಿಕ್ತ ಬಹುಮಾನ? ಜಗದೀಶ್ 27ನೇ ವಚನ ನೋಡ್ರಿ. ಹಲ್ಲೆಲೂಯಾ. ಅಲ್ಲಿ 27ನೇ ವಚನ ಹೇಳ್ತದೆ, ನಾಮಾನನ ಕುಷ್ಠವು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದಂತನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು, ಅವನ ಹಿಂಬದಂತೆ ಬಿಳುಪಾಗಿ ಅವನ ಸನ್ನದಿಯಿಂದ ಹೊರಟು ಹೋದನು. ಯಾಕೆ ಅವನಿಗೆ ಹಿಮ ಬಂತು? ಯಾಕೆ ಅವನಿಗೆ ಕುಷ್ಠ ಹತ್ತಿತು? ಯಾಕೆ? ಇಲ್ಲಿದ್ದೀರಾ? ಇದ್ರೆ ಒಂದ್ಸರಿ ಕೆಟ್ಟ ಹಲ್ಲೆಲೂಯಾ. ಎರಡದ ನಾನು ಯಾವ ವಿಷಯದಲ್ಲಿ ಇದ್ದೇನೆ ಈಗ? ನುಡಿ. ಅನನೀಯ ಸಪ್ಪೆರಳು ಸುಳ್ಳು ಹೇಳೋದಕ್ಕಾಗಿ ಸತ್ತು ಹೋದರು. ಈ ಗೇಜಿ ಸುಳ್ಳು ಹೇಳೋದಕ್ಕಾಗಿ ಅವನಿಗಿರೋ ರೋಗ ಇವನ ಒಳಗೆ ಬಂತು. ಕಾರಣ ಒಂದೇ, ಅವನು ಸುಳ್ಳು ಹೇಳೋದಕ್ಕಾಗಿ. ಯವನಸ್ಥನೇ, ಯವನ ಸ್ತ್ರೀ, ಯವನ ಪುರುಷರೇ, ನೀ ಹೇಳುವ ಸುಳ್ಳು ಹೇಗಿದೆ? ನೀ ಹೇಳುವ ಸುಳ್ಳು ಯಾರನ್ನ ಮೆಚ್ಚಿಸಲು ಕೇಳ್ತಾ ಇದೀನಿ? ಯಾರನ್ನ ಮೇಲ್ ತರಬೇಕಂತ ಹೇಳ್ತಾ ಇದೀಯಾ? ಇಲ್ಲಿ ನಾಮಾನನ ಜೊತೆ ದೇವರ ಅದ್ಭುತ ಮಾಡಿದಾನೆ. ಎಲಿಷನ ಮೂಲಕವಾಗಿ ನಾಮಾನನಿಗಿರುವಂತ ರೋಗ ವಾಸಿ ಮಾಡಿದಾನೆ. ಎಲಿಷನ ಕೊಡಬೇಕಂತ ಬಂದ್ರು, ಎಲಿಷನ ಬೇಡ ಅಂತ ಹೇಳಿದನು. ಸಾರಿ, ನಾಮಾನನ ಕೊಡಬೇಕಂತ ಬಂದ್ರು, ಎಲಿಷನ ಬೇಡ ಅಂತ ಹೇಳಿದನು. ಆದ್ರೆ ಗೇಜಿ ಎಲಿಷನ ಗೊತ್ತಿಲ್ಲದಾಗ ಹೋಗಿ ಇಸ್ಕೊಳ್ಳಿ, ತಪ್ಪಿಲ್ಲ. ಹೇಳ್ಬೇಕಾಗಿತ್ತು ಅವನು, ನನಗೆ ಬೇಕಾಗಿದ್ದ ಸಮಯ ಇಸ್ಕೊಂಡೇನಂತ ಹೇಳ್ಬೋದಿಲ್ಲ. ಅಲ್ಲಿ ಕೇಳ್ತಾನೆ, ಎಲ್ಲೋಗಿದ್ದಪ್ಪ ಅಂತ ಕೇಳ್ತಾನೆ. ಅದಕ್ಕಾಗಿ ಕೇಳ್ತಾನ ಐತ ವಾಕ್ಯಲ್ಲಿ 27ನೇ ವಚನ ಹೇಳ್ತಾನೆ, ಎಲ್ಲಿಗೆ ಹೋಗಿ ಬಂದೆ ಅಂತ ಕೇಳ್ತಾನೆ. ಸ್ವಾಮಿ, ನಾನು ಹಿಂಗೆ ಹೋಗಿದ್ದೆ, ನಾಮಾನರ್ತಿನ ತಗೊಂಡು ಬಂದೆ, ನನ್ನ ಕುಟುಂಬಕ್ಕೆ ಇದು ಬೇಕಾಗಿತ್ತು ಅಂತಿದ್ರೆ ಮತ್ತೆ ಆಯ್ತು ತಗೋ ಅಂತ ಹೇಳ್ತಿದ್ದು ನನಗೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ಅದು ವಾಪಸ್ ಕೊಟ್ಬಿಡು, ನಾನು ಬೇರೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದು ನನಗೆ ಗೊತ್ತಿಲ್ಲ. ಅದು ಅವಕಾಶ ಇತ್ತು, ಆಪ್ಷನ್ಸ್ ಇತ್ತಲ್ಲಿ, ಅಲ್ಲಿಂದ ಅವಕಾಶ ಇತ್ತು. ಇಲ್ಲಿದ್ದೀರಾ? ಇದ್ರೆ ಕೆಟ್ಟೆ ಹಲ್ಲೆಲೂಯ, ಜರೆ ಹಲ್ಲೆಲೂಯ. ಅವಕಾಶ ಇತ್ತು. ನನಗೆ ಇದು ಬೇಕು ಸ್ವಾಮಿ ಅಂದಿದ್ರೆ, ಬೇಡಪ್ಪ ನಾನು ಬೇಡ ಅಂತ ಹೇಳೇನಿ, ಒಂದು ವಾಪಸ್ ಕೊಟ್ಬಿಡು, ನಾನು ಬೇರೊಂದು ಕಡೆ ತಂದು ಕೊಡ್ತೀನಿ ಅಂತ ಹೇಳ್ಬೋದಾಯ್ತು. ದೇವರ ಅನ್ಕೊಂಡು ದೊಡ್ಡದನ್ರಿ. ಎಲಿಷನಿಗೆ ಅದ್ಭುತ ಮಾಡಿಲ್ವಾ? ಮಾಡೋದಿಲ್ಲ. ಬೇಕಾದಷ್ಟು ಅದ್ಭುತ ಮಾಡಿದ, ಇದ್ನ್ಯಾಕೆ ಮಾಡಲ್ಲ? ಆದ್ರೆ ನಾಮಾನನ ಜೊತೆಯಲ್ಲಿ ಅವನು ಮಿಂಗಲ್ಲಾಗಿ, ಅಂದ್ರೆ ನಾಮಾನನ ಕೊಡುವಂಥ ದುಸ್ತು ಬಟ್ಟೆಯನ್ನು ತಕೊಂಡು ಬಚ್ಚಿಟ್ಟು ಎಲಿಷನಿಗೆ ಸುಳ್ಳು ಹೇಳೋದಕ್ಕಾಗಿ ಅವನಿಗೇನು ಬೆನಿಫಿಟ್ ಬಂತ್ರಿ? ಅವನಿಗೇನು ಬೆನಿಫಿಟ್ ಬಂತ? ಕುಷ್ಠ ರೋಗ ಬಂತು. ಹಲ್ಲೆಲೂಯ. ನನ್ನ ಪ್ರಿಯ ಯವನಸ್ಥನೇ, ನಿನ್ನ ಎತ್ತಿರುವ ಸಾಕಿ ಬೆಳೆಸಿರೋ ತಂದೆ ತಾಯಿಗೆ ನೀನು ನಿಜ ಹೇಳ್ತೀಯಾ, ಸುಳ್ಳು ಹೇಳ್ತೀಯಾ? ನಿನ್ನ ಗುರುಗಳಿಗೆ ನೀನು ಸತ್ಯ ಹೇಳ್ತೀಯಾ, ಸುಳ್ಳು ಹೇಳ್ತೀಯಾ? ನಿನ್ನ ಸಾಕ್ಷಿ, ಆತ್ಮ ಸಾಕ್ಷಿ ಒಪ್ಪಿ ಮಾತಾಡ್ತೀಯಾ, ಆತ್ಮ ಸಾಕ್ಷಿ ಸಾಯಿಸ್ಕೊಂಡು ಮಾತಾಡ್ತೀಯಾ? ಒಂದ್ಸರಿ ಯೋಚನೆ ಮಾಡು ನನ್ನ ಪ್ರಿಯ ಸಹೋದರರೇ. ಹಲ್ಲೆಲೂಯ. ನುಡಿ ಜಗ್ಗಿದ್ದಾರೆ. ನನ್ನ ಇಬ್ಬಿಬ್ಬರನ್ನ ತೋರಿಸ್ಕೊಂಡು ಹೋಗಕ್ಕೆ ಬಯಸ್ತಾನೆ. ದೊಡ್ಡ ಪ್ರಸಂಗ ಇದು. ನಿಮ್ಗೆ ಬೋರ್ ಅನ್ಸ್ಬೋದು, ನನಗೆ ಗೊತ್ತಿಲ್ಲ. ಅದು ನನಗೆ ಇಷ್ಟವಾಗಿ ಹೇಳ್ತಾನೆ. ಅದನ್ನು ನೀನೇನು ಇಷ್ಟವಾಗಿ ಹೇಳ್ತೀಯಾ? ಈ
ಕಟ್ చేసుಕೊಂಡಲ್ಲ. ನೀನು ಇಷ್ಟವಾಗಿ ಹೇಳ್ತೀಯ, ನಾನು ಅಪೊಸ್ತಲ ಕೃತ್ಯದಲ್ಲಿ ಬರೋಣ. ಸತ್ಯವನ್ನು ಆಡಿದವರು ಹೇಗಿದ್ದಾರೆ ನೋಡೋಣ ಒಂದ್ಸಾರಿ. ಅಪೊಸ್ತಲ ಕೃತ್ಯದಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ ಅವ್ರು ಹೇಗೆ ನಡ್ಕೊಂಡ್ರು. 4ನೇ ಅಧ್ಯಾಯ 18ನೇ ವಚನವನ್ನ ಬೇಗ ಮುಂದೆ ಓದೋಣ. ಕಂಡು ಕೇಳಿದ್ದನ್ನ ಹೇಳದೆ ಇರಲಾರವೆಂಬುದಾಗಿ ಉತ್ತರ ಕೊಟ್ಟರು ಪ್ರೇದ ಜನರೇ. ಅವರು ಸತ್ಯವನ್ನು ಆಡಿದಕ್ಕಾಗಿ ಅವರು ಹೋಗುವ ಸ್ಥಳದಲ್ಲೂ ದೇವರ ಆತ್ಮನ ಕಾರ್ಯ ನಡೆದವು. ಅವರು ಪ್ರಾರ್ಥನೆ ಮಾಡುವಾಗ ಭೂಮಿ ನಡಗಿತ್ತು. ಅವರು ಪ್ರಾರ್ಥನೆ ಮಾಡುವಾಗ ಸೆರೆಮನೆ ಬಾಗಿಲು ಓಪನ್ ಆದವು. ಅವರು ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಬಿಟ್ಟು ಹೋದವು. ಅವರು ಪ್ರಾರ್ಥನೆ ಮಾಡುವಾಗ ಅವರು ಬಾಯಿ ಎತ್ತಿ ಮಾತಾಡುವಾಗ ರೋಗಿಗಳು ವಾಸಿ ಆಗ್ತಿದ್ರು, ಸತ್ತವರು ಎದ್ದೇಳ್ತಾ ಇದ್ರು. ಕಾರಣ ಏನಂದ್ರೆ ಆ ಅಪೊಸ್ತಲರು ಸತ್ಯವನ್ನು ಆಡ್ತಾ ಇದ್ರು ಹೊರತು ಸುಳ್ಳು ಆಡ್ತಾ ಇದ್ರಲಿಲ್ಲ. ನುಡಿ ನಂಬರ್ 2. ಯಜನಿದ್ದೀರಾ ಇದ್ರ ಒಂದ್ಸರಲ್ಲಿಲ್ಲ. ನೀನ್ ಯಾವ್ದ್ರಲ್ಲಿ ಮಾತಾಡಾಗಿರ್ಬೇಕು? ನುಡಿ. ನಿನ್ನ ಆಡುವ ಭಾಷೆ, ನೀನು ಹೇಳುವ ಮಾತು, ನೀನು ಏನ್ ಹೇಳ್ತಾ ಇದೀಯ? ನುಡಿ. ಅಪೊಸ್ತಲರು ಸತ್ಯವನ್ನು ಆಡಿದ್ದಕ್ಕಾಗಿಯೇ ಅಲ್ಲಿ 31 ವಚನ ನೋಡ್ರಿ. ಅದೇ ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರ ಕೂಡಿದ ಸ್ಥಳವನ್ನು ಅಡಗಿತು. ಚಪ್ಪಳೆ ತಟ್ಟೋಣ ಸಾರಿ, ಚಪ್ಪಳೆ ಗಟ್ಟಿ ತಟ್ಟೋಣ, ಗಟ್ಟಿಯಾಗಿ ತಟ್ಟೋಣ, ಚಪ್ಪಳೆ ಇನ್ನು ಗಟ್ಟಿಯಾಗಿ ತಟ್ಟೋಣವಾ. ನಮ್ ಗಂಗೋತ್ರಿ ತಟ್ಟದಂತ ತಟ್ಟಬೇಕು, ಚಪ್ಪಳೆ ಗಟ್ಟಿಯಾಗಿ ನೀವು ಮೇಲೆ ತಟ್ಟಬೇಕು. ಆಮೇಲೆ ಹಿಂಗಲ್ಲ ಚಪ್ಪಳೆ ತಟ್ಟೋದು, ಹಿಂಗ ನಾವು ಸ್ವತಂತ್ರ ಕಷ್ಟದಲ್ಲಿದ್ದವ್ರೆ. ಅಪೊಸ್ತಲರು ಸತ್ಯವನ್ನು ಆಡಿದರು. ಸತ್ಯವನ್ನು ಆಡುವ ಮಕ್ಕಳು ಪ್ರಾರ್ಥಿಸುವಾಗ ಅವರು ಕೂಡಿದ ಸ್ಥಳವೇನಾಯ್ತಂತೆ? ನಡಗಿತ. ಅಯ್ಯಯ್ಯ, ನಮ್ಮ ಸ್ಥಳ ಏನು? ನಾವೇ ನಡಗಲ್ಲ. ಸ್ಥಳ ಹೆಂಗ್ ನಡಗ್ತದ್ರಿ? ಯಾಕೆ ನಾವು ನಮ್ಮ ಪ್ರಾರ್ಥನೆ ಉತ್ತರ ಸಿಗ್ತಾ ಇಲ್ಲ? ಯಾಕೆ ನಾವು ಹೊಂದಿಕೊಂಡ ಕಾರ್ಯ ಆಗ್ತಾ ಇಲ್ಲ? ಮಾತಿತ್ತೇನು ಹೇಳ್ತೀನಿ ನಾ? ಸುಳ್ಳೆ ಮಾತಿದ್ರೆ ಸುಳ್ಳೆ, ಇದ್ರೆ ಸುಳ್ಳೆ, ಕುಂತ್ರ ಸುಳ್ಳೆ, ಮಲಗಿದ ಸುಳ್ಳೆ, ನಡೆದ್ರೆ ಸುಳ್ಳೆ. ಸುಳ್ಳಿಗೆ ಮೂಲ ಪುರುಷ ನೀನಾಗಿಬಿಟ್ಟಿವೆ, ನೀವು ಯಾರಾಗಿರೋ ಗೊತ್ತಿಲ್ಲ. ನನ್ನ ಪ್ರಿಯ ವನಸ್ತರೆ, ಅವ್ರ ಕಡಿಯಾರ ಬರಲಿ, ಸಂದರ್ಭ ಏನೇ ಆಗಲಿ, ಪರಿಸ್ಥಿತಿ ಏನಾಗಲಿ, ನೀನು ಕರ್ತನ ಮಗನು, ಕರ್ತನಿಗೆ ನಿಜವನ್ನು ಹೇಳೋದಕ್ಕೆ ಮುಂದೆ ಬಾ. ಯವನಸ್ತರೆ, ನೀನೇ ಮಾದರಿ ಆಗಿರು. ಯಾರು ಮಾದರಿ ಆಗಿರ್ಬೇಕಾ? ಯಾವುದರಲ್ಲಿ ಮಾದರಿ ಆಗಿರ್ಬೇಕು? ನಂಬರ್ 1 ನಡೆ, ನಂಬರ್ 2 ನೋಡಿ.